ಅಲ್ಲ, ನೀವು ಕಲ್ತದ್ದು ನಾನು ಮಹಾಜನ ಸಂಸ್ಕೃತ ಪೆರಡಾಲ. ಅಲ್ಲಿ ವಿದ್ವಾನ. ಮತ್ತೆ ನಾನು SLC PhD ವರೆಗೆ ಪ್ರೈವೇಟ್ ಆಗಿ ಮಾಡಿ ಸ್ವಂತ SLC ಮಾಡಿ. ಈಗ ನಿಮ್ಮ ಕರೆಕ್ಟ್ ವಯಸ್ಸು ಎಷ್ಟು? ನನಗೆ ರೆಕಾರ್ಡ್ ಪ್ರಕಾರ ನನ್ನದು 15/5/33. ನನ್ನ ದೇಹಕ್ಕೆ 2 ವರ್ಷ ಜಾಸ್ತಿ ಆಗಿದೆ. 18 ವರ್ಷ ಡೇಟ್ ಆಫ್ ಬರ್ತ್ ಕೊಡುವಾಗ ನಮ್ಮ ಹಿರಿಯರು ತಪ್ಪಿದ್ದಾರೆ ಅಂದಾಜಿಗೆ ಹೇಳುವುದಲ್ಲ. 31. ಅದೇ 31 ಅಷ್ಟೇ. 95 ವರ್ಷ ಆಯಿತು. ನಾನು ನಿರ್ಜಲ್ನಲ್ಲಿರುವಾಗ ಬೇರೆ ಬೇರೆ ಮನೆಗಳಿಗೆ ಹೋಗ್ತಿದ್ದೆ. ಹೆಚ್ಚಾಗಿ ಎಲ್ಲ ಆಸುಪಾಸಲ್ಲಿ ಇರುವಂಥದ್ದು ಹವ್ಯಕರ ಮನೆಗಳಿಗೆ. ಅಲ್ಲಿಗೆ ಹೋದರೆ ನಾನು ಹವ್ಯಕ ಭಾಷೆಯಲ್ಲಿಯೇ ಮಾತನಾಡಿದೆ. ಅವರು ನನ್ನನ್ನು ಹವ್ಯಕ ಅಂತಲೇ ಗ್ರಹಿಸುತ್ತಿದ್ದರು. ನನ್ನ ಜೊತೆಯಲ್ಲಿ ಮತ್ತೊಬ್ಬರು ಸಾರಸ್ವತರು ಇದ್ದರು. ಅವರಿಗೂ ಕೂಡ ಚೆನ್ನಾಗಿ ಬರ್ತಿತ್ತು. ಅವರಿಗೆ ನನಗೆ ಊಟಕ್ಕೆಲ್ಲ ಬಳಸುವಾಗ ಒಟ್ಟಿಗೆ ಬಳಸೋದು. ಯಾಕೆ ಅಂತ ಕೇಳಿದರೆ ಇವರು ಹವ್ಯಕರು ಬೇರೆ ಮಾಡ್ತಿರಲಿಲ್ಲ. ಹೀಗೆ ಆಗ ನನಗೆ ಅದು ಸರಿಯಾಗಿ ಮಾತಾಡಲಿಕ್ಕೆ ಬರ್ತಿತ್ತು. 9 ವರ್ಷ ನಾನು ಅಲ್ಲಿದ್ದೆ. ಎಲ್ಲ ಅದನ್ನೇ ಮಾತನಾಡೋದು. ಆ ನಂತರ ನಮಗೆ ಹವ್ಯಕರ ಸಂಪರ್ಕವೇ ಬಿಟ್ಟು ಹೋಯಿತು. 10 ವರ್ಷ ನಾನು ಯಾರನ್ನೂ ನೋಡಲಿಲ್ಲ. ಆಮೇಲೆಯೂ ಕೂಡ ಹಾಗೆ ಸಿಗಲಿಲ್ಲ. ಹಾಗಾಗಿ ಅದು ಭಾಷೆ ಮರ್ತೋಯ್ತು, ಮಾತಾಡಲಿಕ್ಕೆ ಬರುವುದಿಲ್ಲ. ಅಂದರೆ ಅನಭ್ಯಾಸೇ ವಿಷಮ ಶಾಸ್ತ್ರ. ಅಭ್ಯಾಸದಲ್ಲಿದ್ದರೆ ಮಾತ್ರ ಅದು ಬರ್ತದೆ, ಮಾತಾಡಲಿಕ್ಕೆ ಇಲ್ಲ. ಈಗ ಯಕ್ಷಗಾನ ಬರಲಿಕ್ಕೆ ಆಗುವಾಗ ನನಗೆ ಹವ್ಯಕ ಭಾಷೆಯಲ್ಲಿ ಬರೆದ್ರೆ ಇದು ಅಂತಾಯಿತು. ಆಗ ಬೇರೆ ಜನರನ್ನು ಸಂಪರ್ಕಿಸಿದ್ದ. ನೀವು ಬರೆದದಿದ್ದರೆ ಕೊಡಿ, ಹೇಗೆ ಬರೆಯುವುದು ಅಂತವೇ ನೋಡು ಅಂತ. ನನಗೆ ಯಾರೂ ಪುಸ್ತಕ ಕೊಡಲಿಲ್ಲ. ಯಾಕೆ ನಿಮಗೆ ಯಾವಕ್ಕೆ ಅಂತ ಕೇಳಿದ್ರು. ಬೇಡಪ್ಪ ನಾನೇ ಬರೀತೇನೆ ಅಂತ ಹೇಳಿ ನಾನೇ ಅಂದಾಜು ಮಾಡಿ ಬರೆದಾದ ಮೇಲೆ ಅದನ್ನು ತಿದ್ದಿಸಿದೆ. 2-3 ಜನರಲ್ಲಿ ಹೇಳಿ ತಿದ್ದಿಸಿದೆ. ಅವರು ಅದು ಬರ್ತದೆಲ್ಲ ಸರಿ ಉಂಟು ಅಂತ ಹೇಳಿದರು. ಅವರು ಹೇಳಿದರು ನನಗೆ ಸರಿ ಆಗಲಿಲ್ಲ, ಸಮಾಧಾನ ಆಗಲಿಲ್ಲ. ನಾನು ಮತ್ತೆ ಸ್ವತಃ ಹೋಗಿ ಅವರ ಎದುರಿನಲ್ಲೇ ಕೂತು ಓದಿ ನೋಡಿ ಅದನ್ನು ತಿದ್ದಿಸಿ ಸರಿ ಮಾಡಿಸಿದೆ. ಪ್ರಸಂಗದ ಹೆಸರು ಅಂತ ಇದು ರಾಮಾನುಗ್ರಹ ಅಂತ. ರಾಮ, ಲಕ್ಷ್ಮಣ, ಸೀತೆ ಮತ್ತು ದಶರಥ, ಕೈಕೆ 5 ಪಾತ್ರಗಳು. ಸಾಧಾರಣ ಎಷ್ಟು ವರ್ಷ ಹಿಂದೆ ಅದು ಬರ್ದದ್ದು ಈಗ 4-5 ವರ್ಷ ಆಯ್ತು ಅಷ್ಟೇ. 4-5 ವರ್ಷ ಅದೇ ಈಗ ಇತ್ತೀಚೆಗೆ ಬರ್ದದ್ದು. ಸಾಧಾರಣ ನಿಮ್ಮ 90ನೇ. ಹೌದು. ಈಗ 94 ಅಲ್ಲ? ಹೌದು 75ರಲ್ಲಿ 76ರಲ್ಲಿ ಬರ್ದೇ ಇರ್ಬೋದು. ಆಗ ಬರೀತಿದ್ದೆವು. ಆಗ ಹವ್ಯಕ ಭಾಷೆಯಲ್ಲಿ ಬರಲಿಲ್ಲ, ಅದನ್ನು ಕನ್ನಡದಲ್ಲಿ, ಸಂಸ್ಕೃತದಲ್ಲೆಲ್ಲ ಬರ್ತದೆ. ನೀವು 10 ಭಾಷೆಗಳಲ್ಲಿ ಬರ್ತಿಲ್ಲ? ಅದನ್ನೇ ಮಾತ್ರ ನಾನು ಯಕ್ಷಗಾನದಲ್ಲಿ ಬರ್ತದೆ. ಹವ್ಯಕಕ್ಕೆ ಮಾಡಿದೆ. ಹವ್ಯಕದಲ್ಲಿ ಬರ್ತದೆ. ಅದನ್ನು 4 ಭಾಷೆಯಲ್ಲಿ ಆಗ ಬರೆದು ಪ್ರಕಟಿಸಿದ್ದು. ಹವ್ಯಕ, ಕೊಂಕಣಿ, ಮರಾಠಿ, 3 ಭಾಷೆಗಳಲ್ಲಿ ಸೇರಿಸಿದೆ. ನಂದು ತ್ರಿವಿಂಶತಿ ಅಂತ ಹೇಳಿ ಯಕ್ಷಗಾನದ 30 ಪ್ರಸಂಗಗಳು ಪ್ರಕಟ ಆದವು. ಅದರಲ್ಲಿದೆ ಅದಲ್ಲ, ಅದು ಪ್ರತ್ಯೇಕವೇ. ಆ ಸಮಯದಲ್ಲಿ ಅದನ್ನು ಬಿಡುಗಡೆ ಆಗುವಾಗ ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ, ಪ್ರಕಟಣೆ ಸಮಿತಿ ಅಂತ. ಅವರ ಹತ್ರ ಹೇಳಿದ್ದಾರೆ, ಈಗ ಬೇರೆ ಭಾಷೆಯಲ್ಲಿ ಬರೆದಿರು, ನೀವು ಬರೀರಿ, ನಾವು ಅದನ್ನು ಪ್ರಕಟಿಸ್ತೇವೆ ಅಂತ ಹೇಳಿದ್ರು. ಹಾಗೆ ಅವರು ಹವ್ಯಕ ಕನ್ನಡ, ತುಳು 5 ಪ್ರಸಂಗಗಳು ಬರ್ತದೆ. ತುಳು ಪಂಚಕಾಂತ ಮಾಡಿ ಹವ್ಯಕದ್ದು ಪ್ರಕಟ ಆಗಿದೆ. ಅದು ಪ್ರಕಟ ಆಗಿದೆ. ಮತ್ತು ಇದು ಯಾವುದು ಮರಾಠಿಯದ್ದು, ಕೊಂಕಣಿಯದ್ದು. ಮರಾಠಿಯಲ್ಲಿ ಈ ಯಕ್ಷಗಾನ ಬರೆದಿದೆ. 4 ಭಾಷೆಗಳಲ್ಲಿ ಆಗ ಅಲ್ಲಿ ಇದರೊಟ್ಟಿಗೆ ಸೇರಿಸಿ ಮತ್ತೆ ಬರ್ತದೆ ಅಂತ ಇಟ್ಟುಕೊಳ್ಳಿ. ಮತ್ತು ಹಾಗೆ ಅದು ಒಟ್ಟಿಗೆ ಆಯಿತು. ಅದಕ್ಕಿಂತ ಮೊದಲು ನಾನು ಶಾಲೆಯಲ್ಲೇ ಇರುವಾಗ ಹೇಳಿ ಇದು ಹವ್ಯಕ ಭಾಷೆಯಲ್ಲಿ ನಾಟಕ ಬರ್ತಾರೆ ಹೇಗೆ ಅಂತ ಹೇಳಿ ಯೋಚನೆ ಮಾಡಿದೆ. ಹಾಗೆ ಪ್ರಯತ್ನ ಮಾಡಿದೆ. ಹವ್ಯಕ ಭಾಷೆಯಲ್ಲಿ ನಾಟಕ ಬರೆದು ನಾಟಕ ಬರೆದೆ. ಅದು 1 ಗಂಟೆಯ ನಾಟಕ 1-1.5 ಗಂಟೆಯಲ್ಲಿ ಮುಗಿತದೆ. ಅದನ್ನು ಹುಡುಗರಿಂದ ಅಭಿನಯಿಸಿದೆ. ಇಲ್ಲಿ ಹೈಸ್ಕೂಲ್ನಲ್ಲಿ, ನಿರ್ಜಲ್ನಲ್ಲಿ, ಇಲ್ಲಿ ನವೋದಯ ಹೈಸ್ಕೂಲ್ನಲ್ಲಿ ನಾನು ಮಾಸ್ಟರ್ ಆದ ಮೇಲೆ. ನವೋದಯ ಹೈಸ್ಕೂಲ್ನಲ್ಲಿ ನಾನು ಅಧ್ಯಾಪಕರಾಗಿದ್ದೆ. ಇದು ಬೆಟ್ಟಂಪಾಡಿ ನವೋದಯ ಹೈಸ್ಕೂಲ್, ಬೆಟ್ಟಂಪಾಡಿ.
ಅಲ್ಲಿ ಇದನ್ನು ಪ್ರಯೋಗ ಮಾಡಿದೆ. ಅಲ್ಲಿ ನಿಮ್ಮವರೆಲ್ಲ ಹುಡುಗರೆಲ್ಲ ಸಿಕ್ಕಿದ್ರು. ಹಾಗಾಗಿ ಒಳ್ಳೆ ಅನುಕೂಲ ಆಯಿತು. ಹಾಗೆ ಅವರಲ್ಲಿ ನಾಟಕವನ್ನು ಪ್ರಯೋಗ ಮಾಡಿದೆ. ಅದು ಮತ್ತೇನಾಯಿತು ಅಂತ ಹೇಳಿ ಹಾಗೆ ಇತ್ತು ಪ್ರಕಟ ಮಾಡೋದು. ಅಷ್ಟರಲ್ಲಿ ಕಂಗಿಲ ನಾರಾಯಣ ಭಟ್ರು ನನಗೆ ಗೊತ್ತುಂಟು. ಅವರು ನನಗೆ ಸಮ್ಮೇಳನದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಸಿಕ್ಕಿದ್ದು. ಮಾತಾಡುವಾಗ ಹೀಗೆ ನೀವು ಅದನ್ನು ನಂತರ ಕೊಡಿ, ನಾವು ಪ್ರಕಟ ಮಾಡೋದನ್ನು ಆಯಿತು ಅಂತೇಳಿ ಮತ್ತೆ ನಾನು ಅವರಲ್ಲಿ ಕೊಟ್ಟೆ ಆ ನಾಟಕವನ್ನು. ಅವರು ಅದನ್ನು ನಮ್ಮ ಅಖಿಲ ಭಾರತ ಹವ್ಯಕ ಎಲ್ಲಿ ಬೆಂಗಳೂರಿನಲ್ಲಿ ಅವರಿಗೆ ಕೊಟ್ಟರು. ಅವರಿಗೆ ಕೊಟ್ಟಾದ ಮೇಲೆ ಮತ್ತೆ ಸುದ್ದಿ ಇಲ್ಲ. ಅದು ಏನಾಯಿತು ಏನು ಅಂತ ಗೊತ್ತಿಲ್ಲ. ಇವರು ಮತ್ತೆ ಕಾಡು ಇವರಿಗೆ ಸೌಖ್ಯ ಇಲ್ಲ ಅಂತ ಹೇಳಿ ಪುತ್ತೂರನ್ನೆಲ್ಲ ಬಿಟ್ಟರು. ಮತ್ತೆ ಸ್ವಲ್ಪ ಸಮಯ ಕಳೆದ ಮೇಲೆ ಒಂದು 2 ವರ್ಷ ಕಳೆದ ಮೇಲೆ ಹವ್ಯಕ ಭಾಷಾ ನಾಟಕ ಸಂಪುಟ ಅಂತ ಹೇಳಿ ಪುಸ್ತಕವನ್ನು ನನಗೆ ಅವರು ಕಳಿಸಿದ್ರು. ನಾರಾಯಣ ಶಾಮರಾವ್ ಅಂತ ಹೇಳುವರು ಅಲ್ಲಿ ಇದ್ರು. ಅವರು ಕಳಿಸಿದ್ರು ಆ ಪುಸ್ತಕವನ್ನು. ನೋಡೋಣ ನಂದು ಅದು ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ವಿಳಾಸವನ್ನು ಹುಡುಕಿ ನಾನು ನಿಮಗೆ ಕಳಿಸಿದ್ದೆ. ಅದು ಪ್ರಿಂಟ್ ಆಗಿದೆ. ಅದು ಸಂಪುಟ ಸುಮಾರು ನಾಟಕಗಳು ಉಂಟದ. ಆ ನಾಟಕದ ಹೆಸರೇನು ನೆನಪಾಗ್ತದ? ಬೇಡುವವು 6 ಅಂತ. ಮತ್ತೆ ಇದು ಹೇಳಿ ಹಾಗೆ ಅದು ಬಿಟ್ಟಾಗಿದೆ ಅದನ್ನು. ಮತ್ತೆ ಅವರು ನನಗೆ ಕ್ಲೋಸ್ ಆದರು. ಯಾಕೆಂತ ಕೇಳಿದ್ರೆ ಇದು ಬರ್ತಿದ್ದಲ್ಲ. ಹಾಗೆ ಅವರು ಕೆಲವು ಪುಸ್ತಕಗಳನ್ನು ನನಗೆ ಕಳಿಸಿ. ಅದರಲ್ಲಿ ಯಕ್ಷಗಾನ ಕವಿಕಾವ್ಯ ಸೂಚಿ, ಹವ್ಯಕ ಯಕ್ಷಗಾನ ಕವಿಕಾವ್ಯ ಸೂಚಿ ಅಂತ ಒಂದು ಪುಸ್ತಕ ಉಂಟು. ಅದು ಹವ್ಯಕರಲ್ಲಿ ಯಾರೆಲ್ಲ ಯಕ್ಷಗಾನ ಬರೆದಿದ್ದಾರೆ ಅದರೆಲ್ಲ ವಿವರ ಉಂಟದಲ್ಲಿ. ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಸಂಸ್ಕೃತದಲ್ಲಿ ಹೆಚ್ಚು ಯಕ್ಷಗಾನ ಬರೆದವರು ಯಾರು ಅಂತ ಹೇಳುವಲ್ಲಿ ನನ್ನ ಹೆಸರದ್ದು ಸೇರಿಸಿದ್ದಾರೆ. 7 ನಾಟಕಗಳನ್ನು ಯಕ್ಷಗಾನ ಬರೆದಿದ್ದಾರೆ. ಹಾಗೆ ಹವ್ಯಕರ ಎಡೆಯಲ್ಲಿ ನನಗೊಂದು ಸ್ಥಾನ ಸಿಕ್ಕಿದೆ. ಹಾಗೆ ನನಗೆ ಆ ಪುಸ್ತಕವನ್ನು ಅದು ಕಳಿಸಿ ಮತ್ತೆ ಆಗಾಗ ಕಾಗದ ಬರೆದು ಫೋನ್ ಮಾಡಿ ನಾವು ಮಾತಾಡ್ತೇವೆ. ಅಲ್ಲಿ ಅದರಲ್ಲಿ ಇಂಗ್ಲೀಷ್ನಲ್ಲಿ ಯಕ್ಷಗಾನ ಬರೆದವರು ಇದ್ದವರು, ಹಿಂದಿಯಲ್ಲಿ ಯಕ್ಷಗಾನ ಬರೆದವರು ಇದ್ದವರು ಅಂತ ಹೇಳಿ ಅದರಲ್ಲಿ ಎಲ್ಲದಲ್ಲಿ ನಿಮ್ಮ ಹೆಸರೇ ಇದ್ದಿತ್ತಷ್ಟೇ. ಯಾವುದರಲ್ಲಿ ಎಲ್ಲ ಭಾಷೆಯಲ್ಲಿ ಅದು ಬೇರೆ ಬೇರೆ ಹೆಸರು ಉಂಟು. ನಾನು ಅವರ ಹತ್ರ ಕೇಳಿದೆ ಎಲ್ಲಿ ಉಂಟು ಇದು ಪುಸ್ತಕ ಅಂತ. ಅದು ಹೆಸರು ಮಾತ್ರ ಸಿಕ್ಕಿದ್ದು, ಪುಸ್ತಕ ಸಿಕ್ಕಲಿಲ್ಲ. ಬರೆದಿದ್ದಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಯಾಕೆ ಹೇಳಿದ್ವಿ ಈಗ ಹವ್ಯಕ ಭಾಷೆಯ ವೈಶಿಷ್ಟ್ಯ ಏನೀಗ ನೀವು ಸುಮಾರು ಭಾಷೆಗಳಲ್ಲಿ ಇದು ಮಾಡಿದೆ. ಹವ್ಯಕ ಭಾಷೆ ಅಂತ ಹೇಳಿದರೆ ಅದು ನನ್ನ ಅಂದಾಜು ಪ್ರಕಾರ ಅದು ಹಳೆಗನ್ನಡದ್ದೇ ಒಂದು ರೂಪಾಂತರ. ಮತ್ತು ಈಗ ಆಯಾಯ ಪ್ರಾಂತ್ಯಕ್ಕೆ ಅನುಸಾರ ಪ್ರದೇಶಕ್ಕೆ ಅನುಸಾರ ಅದರಲ್ಲಿ ವ್ಯತ್ಯಾಸಗಳಾಗ್ತದೆ. ಈಗ ಕುಂಬಳೆ ಸೀಮೆಯವರು ಮಾತನಾಡುವ ಹವ್ಯಕ ಭಾಷೆ ಅದರಲ್ಲಿ ಮಲಯಾಳ ಶಬ್ದಗಳು ಜಾಸ್ತಿ ಬರ್ತದೆ. ಅವ ಎಂತ ಹೇಟತ್ತು, ಅದು ಎಂತ ಹೇಟತ್ತು, ಇವ ಎಂತ ಕೇಟ ಎಲ್ಲ ಹಾಗೆ. ಇಲ್ಲಿ ಈಗ ಕನ್ಯಾನ ಸೈಡಿಗೆಲ್ಲ ಮಾತಾಡಿದರೆ ಅಲ್ಲಿ ಬೇರೆ ಭಾಷೆಗಳು ಬರ್ತವೆ. ಕೆಲವು ಈಗ ಇಲ್ಲೆಲ್ಲ ತುಳು ಭಾಷೆ ಶಬ್ದಗಳು ಬರ್ತವೆ. ಯಾಕೆ ಅಂತ ಕೇಳಿದರೆ ಅದು ಪ್ರತಿಯೊಂದು ಭಾಷೆಯು ಆಯಾಯ ಪ್ರದೇಶಕ್ಕೆ ಅಲ್ಲಿ ಪ್ರಚಲಿತವಿದ್ದಂತಹ ಶಬ್ದಗಳನ್ನು ಇದು ಸ್ವೀಕರಿಸ್ತಾರೆ, ಮಾತಾಡೋಕೆ ಬರ್ತದೆ. ಆದರೆ ಇದರಲ್ಲಿ ಶುದ್ಧ ಅಶುದ್ಧ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಶುದ್ಧ ಅಶುದ್ಧ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಗೊತ್ತಾ, ಯಾವುದು ಶುದ್ಧ ಅಂತ ಹೇಳೋದು, ಯಾವುದು ಅಶುದ್ಧ ಅಂತ ಹೇಳೋದು. ಹಾಗೆ ನಮಗೆ ಇದು ಈ ಕರಾಡ ಬ್ರಾಹ್ಮಣರ ಒಂದು ಅಧ್ಯಯನ ಅಂತ ಹೇಳಿ ನಾನು ಸಂಶೋಧನಾ ಡಾಕ್ಟರೇಟ್ ಸಿಕ್ಕಿದ್ದದಲ್ಲಿ ಅಲ್ಲ ಅದು ನಾನು ಮತ್ತೆ ಬರ್ತದೆ ಹೇಳೋದು ಮಧ್ಯವರ ಸಾಹಿತ್ಯ ಒಂದು ಅಧ್ಯಯನ. ಅದಕ್ಕೆ ಗುಡ್ಮಿ ಚಂದ್ರಶೇಖರ ಆಯ್ತಾಳು ಮಾರ್ಗದರ್ಶಿ ಅವರು ಸತ್ತೋದು. ಆಮೇಲೆ ಈ ಕರಾಡದಲ್ಲಿ ಬರುವಾಗ ಈ ಮುಕುಂದ ನಾಯಕರನ್ನು ನಾನು ಹೇಳಿದೆ, ಮುಕುಂದ ಪ್ರಭು ಅವರು ಹೇಳಿದರು. ಅವರು ಇದೇ ತುಂಬ ಭಾಷೆ ಗೊತ್ತಿತ್ತು ಅವರಿಗೆ, 1-2 ಭಾಷೆ ಅಲ್ಲ, ಬಹುಭಾಷಾವಿದರು ಅವರು. ಮತ್ತು ಬೇಕಾದಷ್ಟು ಪುಸ್ತಕಗಳಿತ್ತು. ಸರಿಗೆ ಬೇಕಾದರೆ ಭಾಷೆಯ ಶುದ್ಧತೆಯನ್ನು ಹೇಗೆ ಉಳಿಸಿಕೊಳ್ಬೋದು? ಅದು ಭಾಷೆ ಯಾವುದೇ ಭಾಷೆ ಯಾವುದೇ ಭಾಷೆಯ ಶುದ್ಧತೆಯನ್ನು ಹೇಗೆ ಉಳಿಸಿಕೊಳ್ಬೋದು? ಯಾವುದೋ ಒಂದು ಭಾಷೆ, ಈಗ ಕರಾಡ ಭಾಷೆ, ಹವ್ಯಕ ಭಾಷೆ, ಕನ್ನಡ ಭಾಷೆ ಅಂತ ಉಂಟಲ್ಲ, ಅದರ ಶುದ್ಧತೆಯನ್ನು ಉಳಿಸಿಕೊಳ್ಳೋದು ಹೇಗೆ? ಶುದ್ಧತೆ ಅಂತ ಹೇಳಿದರೆ ಕರಾಡ ಈಗ ಕನ್ನಡ ಶುದ್ಧ ಹೇಗೆ, ಕನ್ನಡ ಹಿಂದಿನದ್ದು ಹೇಗೆ,
ಈಗ ನಾವು ಹಳೆಗನ್ನಡ ಹೇಗಿತ್ತು, ಹೊಸಗನ್ನಡ ಹೇಗಿದೆ, ನಡುಗನ್ನಡ ಹೇಗಿದೆ, ಅದನ್ನು ನೋಡಿಕೊಂಡು ನಾವು ಹೇಳ್ತೇವೆ. ಈಗ ಒಂದು ಸಂಸ್ಕೃತದ ಒಂದು ತದ್ಭವ ಅಂತ ಇಟ್ಟುಕೊಳ್ಳಿ. ಈಗ ಶರ್ಕರ, ಸಕ್ಕರೆ, ಅದು ಹೇಗೆ ತದ್ಭವ ಆಯಿತು, ಅದಕ್ಕೆ ನಿಯಮ ಹೇಳಿದ್ದಾರೆ ವ್ಯಾಕರಣದಲ್ಲಿ. ಇಂಥ ಕಾರಣದಿಂದ ಅದು ತದ್ಭವ ಆಗ್ತದೆ. ಹಾಗೆ ಈ ಅದರ ಮೂಲ ಶಬ್ದವನ್ನು ಹುಡುಕಿ ನಾವು ಅದರ ಶುದ್ಧತೆಯನ್ನು ತಿಳಿಬೇಕು. ಈಗ ಕನ್ನಡ ಆದರೂ ಅಷ್ಟೇ, ಅದರ ಮೂಲ ಶಬ್ದ ಯಾವುದು, ಅದು ಹೇಗೆ ರೂಪಾಂತರ, ಮೂಲ ಶಬ್ದಗಳ ಬಗ್ಗೆ ನಮಗೆ ಆಸಕ್ತಿ ಹೆಚ್ಚು ಮಾಡಬೇಕು. ಮತ್ತೆ ಅದು ಅದರ ವ್ಯಾಕರಣ ಉಂಟಲ್ಲ, ಅದಕ್ಕೆ ವ್ಯಾಕರಣ ಉಂಟಲ್ಲ ಭಾಷೆ, ಅದು ನಿಯಮವನ್ನು ಹೇಳುವಂಥದ್ದು. ಆ ವ್ಯಾಕರಣವನ್ನು ಅಪ್ಲೈ ಮಾಡಬೇಕು. ಈಗ ಇದು ಅವನು ಅಂತ ಇಟ್ಟುಕೊಳ್ಳಿ, ಅದಕ್ಕೆ ಪ್ರತ್ಯಯ ಸೇರುವಾಗ ಈಗ ಇವರಿಗೆ, ಇವರು, ಹೀಗೆ ಅಂತ ಹೇಳುವುದು ಪ್ರತ್ಯಯ. ಹೀಗೆ ಅಂತಲೂ ಪ್ರತ್ಯಯ, ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇದನ್ನು ಇವರಿಗೆ ಅಂತ ನಾವು ಬರೀತೇವೆ. ಈಗೇನು ಮಾಡ್ತಾರೆ ಅಂತ ಕೇಳಿದರೆ, ಇವ ತೆಗೆದು ರಿಗೆ ಅಂತ ಬರೀತಾರೆ, ರಿಗೆ ಅಂತ ಹಾಗೆ ಇವರಿಗೆ ಮತ್ತೆ ಕಾಗದ ಬರೀತಾರೆ. ಅದು ಇಂಗ್ಲಿಶಿನ ಅನುಕರಣೆ. ಅಲ್ಲಿ ಟೂ ಅಂತ ಇದೆ. ಇಲ್ಲದ್ರೆ ನಾವು ಕೃಷ್ಣ ಭಟ್ಟ ಇವರಿಗೆ ಅಂತ ಬರೀತಾರೆ, ಬದಲು ಮಾನ್ಯ ಕೃಷ್ಣ ಭಟ್ಟ ಇವರಿಗೆ ನಮಸ್ಕಾರಗಳು ನಾವು ಕಾಗದದಲ್ಲಿ. ಈಗ ಹಾಗಿಲ್ಲ, ಟು ಶ್ರೀ ಕೃಷ್ಣ ಭಟ್ಟ, ಅದು ಸರಿ. ಟೂ ಅಂತ ಹೇಳುವುದಕ್ಕೆ ನೋಡಿ ಗೆ ಅಂತ ಉಂಟು ಡಿಕ್ಷನರಿಯಲ್ಲಿ, ಈ ಗೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಒಂದೋ ಇಲ್ಲಿ ಗೆ ಅಂತ ಬರಿಬೇಕು, ಇಲ್ಲ ಇದ್ರೆ ಹೀಗೆ ಅಂತ ಬರಿಬೇಕು, ಇಲ್ಲ ಇದ್ರೆ ಇವರಿಗೆ ಅಂತ ಬರಿಬೇಕು. ಇದು ರಿಗೆ ಅಂತ ಬರದೇ ಇರುವ ಅರ್ಥ ಅಲ್ಲಿ ಭಾಷಾ ಶುದ್ಧ ತಪ್ಪಿತು. ಅದು ಹಾಗೆ ಬರೀಲಿಕ್ಕೆ ಮತ್ತೊಂದು ನಿಮಗೆ ನೋಡಿ, ನಾನು ಪ್ರತ್ಯಕ್ಷವಾಗಿ ಹೇಳ್ತಾರೆ. ಈಗ ಪೇಪರ್ನಲ್ಲೆಲ್ಲ ಲೇಖನಗಳೆಲ್ಲ ಬರ್ತದೆ, ವೈದ್ಯೋ ನಾರಾಯಣೋ ಹರಿ ಅಂತ ಕೇಳಿದ್ದೇನೆ, ಪೇಪರ್ನಲ್ಲಿ ಓದಿದ್ದೆ. ವೈದ್ಯನೇ ದೇವರು ಅಂತ ಹೇಳ್ತಾರೆ. ಹೌದು, ವೈದ್ಯನೇ ದೇವರಾದರೆ ಮತ್ತೆ ಅದು ಹಾಕಲ್ಲ. ಅದರ ನಿಜವಾದ ಅರ್ಥ ಏನು, ಅದು ಬೇರೆ. ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ, ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ, ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿ. ಅದು ಶ್ಲೋಕ ಇರೋದು ಹಾಗೆ. ಅಂದರೆ ಜರ್ಜರಿತವಾದಂತಹ ಶರೀರಕ್ಕೆ ಆಯಾ ರೋಗ ಬಂದು ಜರ್ಜರಿತವಾದರೆ ಇದು ಹಾಕುವಾಗ ಶರೀರೇ ಜರ್ಜರಿತೆ ಭೂತೆ ವ್ಯಾಧಿಗ್ರಸ್ತೆ, ವ್ಯಾಧಿ ಅಂತ ಹೇಳಿದ್ರೆ ಸಹಿಸಲಾಗದಂತಹ, ಗುಣಪಡಿಸಲಾಗದಂತಹ ರೋಗ ಶುರುವಾದರೆ ಏನು ಮದ್ದು, ಔಷಧಂ ಜಾಹ್ನವೀತೋಯಂ, ಅದಕ್ಕೆ ಮದ್ದು ಗಂಗಾ ನದಿಯ ನೀರು. ಮತ್ತೆ ವೈದ್ಯರು ದೇವರೇ, ಹಾಗೆ ವೈದ್ಯೋ ನಾರಾಯಣ, ವೈದ್ಯ ದೇವರೇ. ದೇವರನ್ನು ಮಾಡಿದ್ರೆ ಮಾತ್ರ ಗುರ್ತಾದೀತು, ಇಲ್ಲ ಇದ್ರೆ ಯಾರಿಲ್ಲ. ಅದನ್ನು ಬಿಟ್ಟು ಇದು ಮೆಣಸು ಜೀರಿಗೆ ಅಂತ ಮಾಡ್ತಾರೆ ನೋಡಿ, ಅದನ್ನು ಮಾತ್ರ ಹೇಳ್ತಾರೆ ವೈದ್ಯೋ ನಾರಾಯಣ, ಇದು ಗೊತ್ತಿಲ್ಲ. ಹಾಗೆ ವೈದ್ಯ ಅಲ್ಲ, ವೈದ್ಯರ ಮೇಲೆ ಒಂದು ಚಾರ್ಜ್ ಏನಿಲ್ಲ. ಆದರೆ ವೈದ್ಯೋ ನಾರಾಯಣ, ವೈದ್ಯರ ದೇವರಲ್ಲ, ವೈದ್ಯನೇ ನಾರಾಯಣ ಹರಿ, ದೇವರೇ ಮದ್ದು. ಅಲ್ಲೋ ನೋಡಿ, ಅದು ಎಲ್ಲ ಕಡೆಯಲ್ಲಿ. ಈಗ ನಮ್ಮ ಈ ಇಂಗ್ಲಿಷ್ ಬೇರೆ ಮೀಡಿಯಂ ಎಲ್ಲ ಬಂದಾಗ ನಮ್ಮ ಭಾಷಾ ಶುದ್ಧತೆಗೆ ತೊಂದರೆ ಬರುವುದಿಲ್ಲ ಅಂತ ಹೇಳಿ ಬರ್ತದೆ. ಅದನ್ನು ಪುನಃ ದಾರಿಗೆ ತರುವುದು ಹೇಗೆ ಅಂತ ಹೇಳಿದರೆ ಅದು ಬಹಳ ಕಷ್ಟ ಉಂಟು. ಯಾಕೆ ಅಂತ ಕೇಳಿದರೆ, ಈಗ ನಾವು ವ್ಯಾಕರಣ ಶಾಲೆಯಲ್ಲಿ ಕಳಿಸ್ತಿದ್ದೆವು. ಈಗ ನನಗೆ ಫೋನ್ ಮಾಡ್ತಾರೆ ನನ್ನ ವಿದ್ಯಾರ್ಥಿಗಳೆಲ್ಲ ಆಗಿದ್ದವರು. ನೀವು ಹೇಳಿಕೊಟ್ಟದ್ದೆಲ್ಲ ವ್ಯಾಕರಣವನ್ನು ಈಗಲೇ ಬಾಯಿ ಪಾಠ ಮಾಡಿ ಎಲ್ಲ ಹೇಳ್ತೇವೆ. ಈಗ ಅದು ಯಾವುದು ಗೊತ್ತಿಲ್ಲ, ವ್ಯಾಕರಣ ಇಲ್ಲ, ಮತ್ತೊಂದಿಲ್ಲ, ಯಾವುದೂ ಇಲ್ಲ. ಎಲ್ಲ ಶಾಸ್ತ್ರೀಯವಾದಂತಹ ವಿಚಾರಗಳು ಉಂಟಲ್ಲ, ಅದನ್ನೆಲ್ಲ ಈಗ ಬಿಟ್ಟಿದ್ದಾರೆ. ಈಗ ಭಾಷೆ ಅಂತ ಹೇಳಿದ್ರೆ ಅರ್ಥ ಅಂದರೆ ಸಾಕು, ಆ ಹಂತಕ್ಕೆ ಅಲ್ಲಿಗೆ ಮುಟ್ಟಿದೆ. ಮತ್ತೇನು ಅಂತ ಕಾಣಿದ್ರೆ, ಒಂದು ಮೀಸಲಾತಿ, ಎಲ್ಲರಿಗೂ ಗ್ರೀಸ್ ಮಾರ್ಕ್ ಹಾಕು ಮತ್ತು ಎಲ್ಲರನ್ನು ಪಾಸ್ ಮಾಡಬೇಕು. ಹಾಗಿದ್ರೆ ಹೇಗೆ ಅವನಿಗೆ ಯೋಗ್ಯತೆಯಲ್ಲಿ ಉಂಟು? ಈಗ ನಿಜವಾಗಿ ಪಾಸ್ ಮಾಡಬೇಕಾದ್ರೆ ಯಾರನ್ನು ಯೋಗ್ಯತೆ ಇದ್ದವರಿಗೆ ಮಾಡಬೇಕು. ಇದು ಹಾಗಿಲ್ಲ. ಈಗ ಒಟ್ಟಾರೆ ಪಾತ್ರ ಮೂಲ ವಿಷಯಗಳೇ ಗೊತ್ತಿರೋದೇ ಇಲ್ಲ. ತನ್ನಲ್ಲಿ ನಾನೊಬ್ಬರು ತನ್ನ ಸಹಪಾಠಿ ಅಲ್ಲ, ಸಹೋದ್ಯೋಗಿ ಬೇರೆ ಕಡೆಯಲ್ಲಿ ಇದ್ದರು ಪಾಠ. ಅವರು ನನಗೆ ಭಾರಿ ಸ್ನೇಹಿತರು, ತಮ್ಮಲ್ಲೇ ಬೆಟ್ಟಪ್ಪಾಗಿ. ಅವರು ಏನು ಹೇಳಿದ್ರು ಹತ್ರ, ಪಂಡಿತರೇ ಕನ್ನಡ ಪಾಠ ಮಾಡಲಿಕ್ಕೆ ನನ್ನನ್ನೇ ಹೇಳ್ತಾರೆ ಹುಡುಗರೆಲ್ಲ, ಭಾರಿ ಒಳ್ಳೆಯದಾಯಿತು ಅಂತ. ಏನು ಇದು ತ್ಯಾಗದ ಭೋಗದ ಅಕ್ಕರದ
ಗೇಯದ ಗೊಟ್ಟಿಯ ನೆಂಪಿನ ಅಂತ ಒಂದು ಪದ್ಯ ಉಂಟಲ್ಲ, ಹೌದು. ಕುಮಾರವ್ಯಾಸನ ಪದ್ಯ ಉಂಟಲ್ಲ, ಹೌದು. ಅದನ್ನು ನಾನೇ ಪಾಠವಾಗಿದ್ದು. ಅದು ಬರ್ದದ್ದು ಯಾರು ಅಂತ ಇವರಿಗೆ ಗೊತ್ತಿಲ್ಲ. ಅದು ಬರ್ದದ್ದು ಪಪ್ಪನದು ಪ್ರಸಿದ್ಧವರು. ಇವರು ಹೇಳ್ತಾರೆ ಕುಮಾರವ್ಯಾಸ ಬರ್ದದ್ದು. ಆಯ್ತಾ, ಇವರು ಏನು ಮಾಡಿದ್ರು ಅಂತ ಕೇಳಿದರೆ, ಮತ್ತೆ PUC ಕೂತರು, BA ಕೂತರು. BA ಕೂತ್ಕೊಳ್ಳುವಾಗ ನಮ್ಮ ಜೊತೆಯಲ್ಲಿ ಇದ್ದರು ಅವರು ಸಹ. BA ಅಲ್ಲಿದ್ದು ಕನ್ನಡ ಪೇಪರ್ ಇತ್ತು, ಅದರಲ್ಲಿ ಶಬ್ದಮಣಿ ದರ್ಪಣ ಅಂತ ವ್ಯಾಕರಣ ಗ್ರಂಥದ್ದು ಒಂದು ಪುಸ್ತಕ, ಒಂದು ಪೇಪರ್ ಇತ್ತು. ನನ್ನಲ್ಲಿಗೆ ಬಂದರು, ನಾವು ಸ್ನೇಹಿತರು, ನಾನು ಮಾಡಿದ್ದೆ ಮಂಗಳೂರಲ್ಲಿ. ಇದು ಈ ಶಬ್ದಿಮರಣದ ಅರ್ಥದಲ್ಲಿ ನನಗೆ ಅರ್ಥ ಆಗೋದಿಲ್ಲ, ಇದು ಏನು ನಾ ಹೇಳಿದೆ, ನೀವು ಇದು ಇನ್ನೂ ನೀವು ಅರ್ಥ ಮಾಡಿ ನಿಮ್ಮಿಂದ ಆಗಲಿಕ್ಕಿಲ್ಲ, ಇದು ನೀವು ಅದನ್ನು ಬಿಟ್ಟು ಬಿಡಿ. ಅದರಲ್ಲಿ ಹೊಸಗನ್ನಡ ಅಂತ ಹೇಳೋದು 40 ಮಾರ್ಕಿನ ಪ್ರಶ್ನೆ ಉಂಟು. ಹೊಸಗನ್ನಡದಲ್ಲಿ 40 ಮಾರ್ಕಿನ ವ್ಯಾಕರಣ ಯಾವುದು? ಹಣ್ಣು ಹಂಪಲು ಏನು ಅರ್ಥ? ಬಣ್ ಫಲ, ಮೂರು ಒಂದೇ ಶಬ್ದ 3 ಸಲ ಉಂಟದಲ್ಲಿ. ಬಣ್ ಫಲ, ಫಲ ಅಂತ ಹೇಳಿದ್ರು ಬಣ್ ಅಂತ ಹೇಳ್ತಾರೆ. ಹಣ್ಣು ಹಂಪಲು ಅಂತ ಹೇಳ್ತೇವೆ, ಹಣ್ಣು ಫಲ. ಹಾಗೆ ಇದಕ್ಕೆ 1 ಮಾರ್ಕ್, 5 ಮಾರ್ಕ್ ಆಗಿದೆ. ಹೀಗೆ ಇಂಥದ್ದು ಮಾಡಿದ್ದೆ. ಹಾಗೆ ಮಾಡಿದ್ದು ಅದು ಕಡೆಗೆ ಆಗ ಒಂದು AT ಕಿಟ್ ಅಂತ ಇತ್ತು. ಫಸ್ಟ್ ಇಯರಿನಲ್ಲಿ ಫೈಲ್ ಆದರೆ ಸೆಕೆಂಡ್ ಇಯರಿಗೆ ಕೂತ್ಕೊಳ್ಬೋದು, ಸೆಕೆಂಡ್ ಇಯರಿನಲ್ಲಿ ಫೈಲ್ ಆದರೆ ಥರ್ಡ್ ಇಯರಿಗೆ ಕೂತ್ಕೊಳ್ಬೋದು. ಒಂದು ಪೇಪರ್ನಲ್ಲಿ ಪಾಸ್ ಆಗೋದು ಯಾವುದಾದ್ರೂ ಕೂಡ. ಹಾಗೆ ಫೈಲ್ ಆಗಿ ಕೂತ್ಕೊಳ್ದು. ಕಡೆಗೆ ಆಕೆರಿಗೆ 3 ವರ್ಷದ್ದು ಕೂತ್ಕೊಂಡು ಅಂತೂ ಕಡೆಗೆ ಪಾಸ್ ಮಾಡಿ MA ಮಾಡ್ತಾರೆ. ಅದು ಪ್ರಿನ್ಸಿಪಾಲ್ರಾಗಿ ನಂತರ ಉಪ್ಪಿನ ಗಡಿಯಲ್ಲಿ ಪ್ರಿನ್ಸಿಪಾಲ್ರಾಗಿ ಇರ್ತಾರೆ. ಸಾಮಾನ್ಯ 6000 ಪದ್ಯಗಳನ್ನು ಛಂದೋಬದ್ಧವಾಗಿಯೇ ಬರೆದಿದ್ದೇನೆ. ಒಂದು 4 ಮಹಾಕಾವ್ಯಗಳು ಅದರಲ್ಲಿ, ಒಂದು ಯಕ್ಷಗಾನದಲ್ಲಿ 2, ಶ್ರೀಕೃಷ್ಣ ಚರಿತ ಅಂತ ಒಂದು, ಮತ್ತೊಂದು ರಕ್ತಕ್ರಾಂತಿ ಅಂತ 2 ಮಹಾಕಾವ್ಯಗಳು ಕನ್ನಡದಲ್ಲಿ. ಮತ್ತು ಸಂಸ್ಕೃತ ಕರಾಡಿ ಭಾಷೆಯಲ್ಲಿ ಶ್ರೀಕೃಷ್ಣ ಚರಿತ ಮತ್ತು ರಾಮಾಯಣ, ವಾಲ್ಮೀಕಿ ರಾಮಾಯಣ, ಕರಾಡಿ ರಾಮಾಯಣ. ನಿಮ್ಮ ಮನೆ ಭಾಷೆಯಲ್ಲಿ ಹೌದು, ಕರಾಡಿ ಭಾಷೆಯಲ್ಲಿ 2 ಬರ್ತದೆ. ಕರಾಡಿ ಭಾಷೆಯಲ್ಲಿ ಭಾಷೆರದ್ದು ಇದು ಕರಾಡಿ ರಾಮಾಯಣ, ವಾಲ್ಮೀಕಿ ರಾಮಾಯಣ ಅಂದರೆ ನಾನು ಕರಾಡಿಯಲ್ಲಿ ಬರ್ತದ್ದು ಸಂಕ್ಷಿಪ್ತವಾಗಿ. ಮತ್ತು ಶ್ರೀಕೃಷ್ಣ ಚರಿತ ಅದು ಕೃಷ್ಣ ಚರಿತವನ್ನೇ ನಮ್ಮ ಭಾಷೆಯಲ್ಲಿ ಬರ್ತದೆ. ಹಾಗೆ ಅದರಲ್ಲಿ 5000 ಪದ್ಯಗಳಿವೆ. ಯಾವುದರಲ್ಲಿ? ಈ 4 ಭಾಷೆಗಳು ಸೇರಿ ಇದರಲ್ಲಿ ಒಟ್ಟು 5000 ಪದ್ಯಗಳು ಉಂಟು. ಅದು ಈ ರಾಮಾಯಣದಲ್ಲಿ, ನಮ್ಮ ಕರಾಡಿ ಭಾಷೆಯಲ್ಲಿ ಬರೆದ ರಾಮಾಯಣದಲ್ಲಿ ಅಲ್ಲಿ ಒಂದು ಹೊಸ ಪ್ರಯೋಗ ಮಾಡಿದೆ ನಾನು. ಇಲ್ಲಿ ಅದರಲ್ಲಿ ಹೇಗೆ ವೃತ್ತಂ ಒಂದು ಪದ್ಯದಲ್ಲಿ ಬರೆದಿದೆ. ವೃತ್ತಂ ಸಂಸ್ಕೃತ ಹಣಕಂದರಗಳೇ ಸಂಗತ್ಯಲೆ ಷಡ್ಪದಿ ಛಂದೋ ಬಂಧಲೆ ಅತಿ ವಿವಿಧ ವಾಚಾಕತೀಂದ ವ್ಯಶೀಂ ಎಲ್ಲೋ ಹಂಗ ನವೋ ಪ್ರಯೋಗುಲೆ ಅವೇ ತಾರಕ ಸಂಪಲ್ಯಣು ವಿದ್ವಾಂಸಾಂಕ ಖುಷಿ ಚಿದಂತಿಲಿತೆಡಿ ಸೊಳ್ಳೇರಿತೋ ಮತ್ಸರು. ನಿಮಗೆ ಅರ್ಥ ಆಗ್ತಾ ಇದೆ? ಹಾಗೆ ಹೊಸ ಪ್ರಯೋಗ ಮಾಡಿದೆ. ಅಲ್ಲಿ ಕನ್ನಡದ 15 ಛಂದಸ್ಸು ಉಂಟು, ಸಂಸ್ಕೃತದ್ದು 30 ಛಂದಸ್ಸು ಉಂಟು. ಹಾಗೆ 45 ಛಂದಸ್ಸು ಇದರಲ್ಲಿ ಉಂಟು. ಈ ರಾಮಾಯಣ ಅದೆಲ್ಲ ಬಳಸಿದ್ದೀರಿ ಎಲ್ಲ. ಅದರಲ್ಲಿ ಈ ವೃತ್ತಗಳೆಲ್ಲ ಉಂಟಲ್ಲ, ಅದನ್ನು ಕರಾಡಿಯಲ್ಲಿ ಬರೆಯುವಾಗ ಅಲ್ಲಿ ನಾನು ಅದರ ಆದಿಪ್ರಾಸವನ್ನು ಬಿಟ್ಟಿದ್ದೇನೆ. ಯಾಕೆಂತ ಕೇಳಿದರೆ ಅದು ಸಂಸ್ಕೃತದಲ್ಲಿ ಆದಿಪ್ರಾಸ ಇಲ್ಲ, ಅಲ್ಲಿ ಯತಿ ಮಾತ್ರ ಬೇಕಾದ್ರೆ. ಅದನ್ನೇ ಈಗ ಕನ್ನಡದ ಪದ್ಯಗಳು ಇದರಲ್ಲಿ ಬರೆಯುವಾಗ ಬಾಬಿಲಿ, ರಗಳೆ, ಇದೆಲ್ಲ ಉಂಟಲ್ಲ, ಇದರಲ್ಲಿ ಎಲ್ಲ ಪ್ರಾಸ ಇಟ್ಟಿದ್ದಾರೆ. ಆದಿಪ್ರಾಸ ಇಟ್ಟುಕೊಂಡೆ, ಅಂತ್ಯಪ್ರಾಸ ಇಟ್ಟುಕೊಂಡೆ ನಾವು ಬರ್ತೀವಿ. ಹಾಗೆ ಛಂದೋಬದ್ಧವಾಗಿಯೇ ಉಂಟು. ಯಾಕೆಂತ ಕೇಳಿದರೆ ನಾನು ಈ ಕರಾಡ ಭಾಷೆ ಒಂದು ಅಧ್ಯಯನ ಅಂತ ಬರೆಯುವಾಗ ಒಂದು ಉದಾಹರಣೆ, ಕರಾಡಿ ಭಾಷೆಯಲ್ಲಿ ಉದಾಹರಣೆ ಕೊಡಲಿಕ್ಕೆ ಒಂದೇ ಒಂದು ಛಂದೋಬದ್ಧವಾದ ಪದ್ಯ ನನಗೆ ಸಿಕ್ಕಿದೆ. ಹಾಗಾಗಿ ಆ ನ್ಯೂನತೆ ಇದು ಜನ್ಮಕ್ಕೆ ಬರಬಾರ್ದು ಅಂತ ಹೇಳಿ ಇದರಲ್ಲಿಯೇ ಬರ್ತದೆ. ಎಲ್ಲ ಹೆಸರು ಕೂಡ ಗೊತ್ತಿಲ್ಲ. ನಿಮಗೆ ಗೊತ್ತಲ್ಲ, ಕೋರಿ ಕಾರಿಕೇಶ ಭಟ್ ಅಂತ ವಿರಾಜಪೇಟೆಯಲ್ಲಿ ಇದ್ದರು, ಶಿರೋಮಣಿ ವಿದ್ವಾನ್ MA
ಪ್ರವೀಣ ಎಲ್ಲ ಆದವರು ದೊಡ್ಡ ನಮ್ಮ ಸಹಪಾಠಿಯವರು. ಅವರು ನನಗೆ ಆಗದವರು ನಿನಗೆ ಇಷ್ಟು ವೃತ್ತಗಳು ಎಲ್ಲಿಂದ ಸಿಕ್ಕಿದ್ದು ಹಾಗೆ. ಅಂದರೆ ಅದು ಹೆಸರೇ ಕೇಳಿಲ್ಲ, ಬರಿದು ಬಿಡಿ. ಪುನಃ ಕೃಷ್ಣ ಚರಿತೆ ಬರೆಯುವಾಗ ಅದರಲ್ಲಿ 5 ಸೇರಿಸಿದೆ. ಹಾಗಾಗಿ 45, 50 ಹಳೆ ಛಂದಸ್ಸುಗಳು ಪುನಃ ನಿಮ್ಮ ಕೈಯಲ್ಲಿ ಹೊಸ 5 ಸೇರಿಸಿದೆ ಅದರಲ್ಲಿ. ಹಾಗಾಗಿ 45, 5, 50 ಛಂದಸ್ಸುಗಳು ಈಗ ನಿಮ್ಮ 2 ಕರಾಡಿ ಭಾಷೆಯಲ್ಲಿ ಉಂಟು. ಸೊ ಹೈಯೆಸ್ಟ್ ಸಾಹಿತ್ಯದಲ್ಲಿ ವ್ಯಾಕರಣವನ್ನು ಯಾರೂ ಬರಲಿಲ್ಲ. ಈ ರಾಮಾಯಣ, ಶ್ರೀಕೃಷ್ಣ ಚರಿತಂಥ ಕಾವ್ಯ ಬೇರೆ ಯಾವ ಭಾಷೆಯಲ್ಲೂ ಬರಲಿಲ್ಲ. ಕರಾಡ ಬ್ರಾಹ್ಮಣರು ಒಂದು ಅಧ್ಯಯನದಂಥ ಪುಸ್ತಕ ಬೇರೆ ಭಾಷೆಯಲ್ಲಿ ಬರಲಿಲ್ಲ. ಯಾಕೆಂತ ಕೇಳಿದರೆ, ನಾನು ಕೊಂಕಣಿ ಭಾಷೆಯನ್ನು ಅಭ್ಯಾಸ ಮಾಡಿದ್ದೇನೆ ಮತ್ತು ಮರಾಠಿ ಭಾಷೆಯನ್ನು ಅಭ್ಯಾಸ ಮಾಡಿದ್ದೇನೆ. ಮರಾಠಿ ಭಾಷೆಯಲ್ಲಿ ಇಲ್ಲದ್ದು ಕೊಂಕಣಿ ಭಾಷೆಯಲ್ಲಿದೆ, ಕೊಂಕಣಿ ಭಾಷೆಯಲ್ಲಿ ಇಲ್ಲದ ಗ್ರಾಮರು ಮರಾಠಿ ಭಾಷೆಯಲ್ಲಿ ಇದೆ. ನಾನು ಎರಡನ್ನೂ ಸೇರಿಸಿದಲ್ಲಿ ಸೇರಿಸಿದೆ. ಹಾಗೆ ನಿಮ್ಮ ಕೃಷ್ಣಯ್ಯ ಇವರಲ್ಲ ಪೆರಡಾಲ, ಯಾರು ನಿಮ್ಮ ಗುರುಗಳು? ನನ್ನ ಗುರುಗಳು ನನಗೆ ಪೆರಡಾಲ ನಮ್ಮ ಅಲ್ಲ, ಪೆರಡಾಲ ಕೃಷ್ಣಯ್ಯ, ಪೆರಡಾಲ ಕೃಷ್ಣಯ್ಯ, ಪೆರಡಾಲ ಕೃಷ್ಣಯ್ಯ ಅವರು ನನ್ನ ಭಾವನೆ ಉಂಟು ಅಷ್ಟೇ, ಗುರುಗಳಲ್ಲ. ಮತ್ತು ದರ್ಭೇದಾನ ಶಾಸ್ತ್ರಿಗಳು ಅಂತ ಇದ್ರು, ಹೌದೌದು, ಅವರು ನನ್ನ ಗುರುಗಳು. ಅವರು ನಾನು ಇಲ್ಲಿ ನವೋದಯ ಸ್ಕೂಲಲ್ಲಿರುವಾಗ ಅಲ್ಲೇ ಪಕ್ಕದಲ್ಲಿ ಅವರು ಬರೆವಾಡಿ ಕೂತ್ಕೊಂಡು. ಹಾಗಾಗಿ ನನಗೆ ಬಹಳ ಅನುಕೂಲ. ದಿವಾತ್ಲು ಹೋಗಿ ನಾನು ಅವ್ರ ಹತ್ರ ಕೇಳು, ಡೌಟ್ ಬಂದ ಕೂಡ ಕೇಳು, ತಿದ್ದಲಿಕ್ಕೆ ಅವರಲ್ಲಿ ಕೊಟ್ಟು. ಹಾಗಾಗಿ ಮತ್ತೆ ಅವರು ನೋಡಿದರೆ ಮತ್ತೆ ಬೇರೆ ಯಾರು ನೋಡಬೇಕು ಅಂತ ಹೇಳಿಲ್ಲ. ಹಾಗೆ ಸೊ ಹೈಸ್ಕೂಲು ನಿಮ್ಮದು ನವೋದಯ ಸ್ಕೂಲ್. ಸರಿ ಸರಿ ಸರಿ, ಓಕೆ, ಧನ್ಯವಾದಗಳು. ಆಯ್ತು. ಕಾವ್ಯವನ್ನು ಯಾಕೆ ಬರೆಯುತ್ತಾರೆ ಅಂತ ಕೇಳಿದರೆ, ಕಾವ್ಯ ಯಶಸ್ಸೆ, ಯಶಸ್ಸಿ ಅರ್ಥಕತೆ ದುಡ್ಡು ಮಾಡುವುದಕ್ಕೆ, ಶಿವೇತ ರಕ್ಷತೆಯೇ ಅಮಂಗಲದಿಂದ ರಕ್ಷಿಸಲಿಕ್ಕೆ, ಸದ್ಯ ಪರನಿವೃತೆಯೇ ಆಗದಾನಿಗೊತ್ತ ಕಂಟಕವನ್ನು ತೆಗೆಯಲು, ಕಾಂತ ಸಂಹಿತೆಯ ಉಪದೇಶ ಅಂದರೆ ಹೆಂಗತಿಯಂತೆ ಉಪದೇಶವನ್ನು. ಇದು ಯಾವ ಉದ್ದೇಶವೂ ಇವರಲ್ಲಿಲ್ಲ. ಹಾಗೆ ಯಾಕೆ ಬಂದದ್ದು ಇವರು ಅಂತ ಕೇಳಿದರೆ, ನೋಡಿ ಪುಸ್ತಕವನ್ನು ಬರೆದಿದ್ದಾರೆ, ಅದರಲ್ಲಿ ಅವರ ಮಾತನ್ನು ಕೂಡ ಬರೆದಿದ್ದಾರೆ. ಕವಿ ಬರಿಬೇಕಾದಂತಹ ಮಾತು ಕೂಡ ಬರೆದಿಟ್ಟಿದ್ದಾರೆ, ಪ್ರಕಟಿಸಲಿಕ್ಕೆ. ಹಾಗೆಯೇ ಈ ಉದ್ದೇಶದಿಂದ ಅವರು ಬರ್ತದಲ್ಲ. ಮತ್ತೆ ಯಾಕೆ ಬರೆದ್ರು ಅಂತ ಕೇಳಿದರೆ, ಒಂದು ಸ್ವಾಂತ ಸುಖಾಯ, ತಮ್ಮ ಸಂತೋಷಕ್ಕೆ ಬೇಕಾಗಿ ಕಾವ್ಯವನ್ನು ಬರೀತಾರೆ ಕೆಲವು. ಯಾಕೆಂದರೆ ಈ ಪ್ರತಿಭೆ ಅಂತ ಉಂಟಲ್ಲ, ಅದನ್ನು ಒತ್ತಿ ಹಿಡಲಿಕ್ಕೆ ಆಗುವುದಿಲ್ಲ. ಕಾವ್ಯ ಬರೀಬೇಕಿದ್ರೆ ನೋಡಿ, ಪ್ರತಿಭಾನಂ ಕಾವ್ಯ ವಿದ್ಯಾ ಪ್ರಜೆ ಪರಿಚಯಂ ವೃದ್ಧ ಸೇವಾ ತುರಾಕಂ ಸತತಾಭ್ಯಾಸ ಪ್ರಯತ್ನಂ ಕವಿತೆಗೆ ನಿಯತ ಕಾರಣ. ಪ್ರತಿಭೆ ಬೇಕು, ಕಾವ್ಯ ವಿದ್ಯಾ ಪ್ರಜೆ ಎಲ್ಲ ಬೇಕು. ಅದು ಮುಖ್ಯವಾಗಿ ಪ್ರತಿಭೆ. ಪ್ರತಿಭೆ ಅಂತ ಹೇಳಿದರೆ ಏನು? ಅದು ಒಂದು ಬುದ್ಧಿಶಕ್ತಿಯ ವಿಶೇಷವಾದಂತಹ ಶಕ್ತಿಯ ಎಲ್ಲರಿಗಿದೆ. ಆದರೆ ನವನವೋನ್ಮೇಷ ಪ್ರತಿಭಾತೆ, ಹೊಸ ಹೊಸ ಹೊಳಪನ್ನು ಕೊಡ್ತಾರೆ, ಅದು ಪ್ರತಿಭೆ. ಒಂದು ಕಲ್ಲು ತೆಗೆದು ನೋಡಿ, ನಿಮ್ಮ ಸ್ಥಿತಿ ಕಿವಿಯಲ್ಲಿದ್ದ ಬೆಡ್ಡಲೆಯದ್ದು ಅಥವಾ ಉಗುಳದ್ದು, ಅದರಲ್ಲಿ ಒಂದು ಪ್ರಕಾಶ ಕಾಣ್ತದೆ. ಅದನ್ನು ಯಾವ ರೀತಿಯಲ್ಲಿ ತಿರುಗಿಸಿದ ಪ್ರಕಾಶ ಅದರಲ್ಲಿದೆ. ಅದು ಆ ಪ್ರಕಾಶ ಇಲ್ಲದಿದ್ದರೆ ಆ ಕಲ್ಲು ಸತ್ತಿದೆ ಅಂತ ಹೇಳ್ತಾರೆ. ಆ ಪ್ರತಿಭೆ ಅಂತ ಹೇಳಿದರೆ ಆ ಬುದ್ಧಿಶಕ್ತಿಯಲ್ಲಿರುವಂತಹ ಹೊಳಪು, ಅದಕ್ಕೆ ಪ್ರತಿಭೆ ಅಂತ ಹೇಳಿ. ಹಾಗಾಗಿ ಅಂತಹ ಪ್ರತಿಭೆ ಇವರಲ್ಲಿ ಇತ್ತು. ಈ ಪ್ರತಿಭೆ ಕುಡಿದೇ ಇರುವಾಗ ಅದನ್ನು ತಡೆದು ಇಡಲಿಕ್ಕೆ ಆಗುವುದಿಲ್ಲ. ಅದನ್ನು ಹೊರಗೆ ಹೋಗಲೇಬೇಕು. ಏನಾದರೂ ಬರಿಬೋದು, ಅದು ಅವರಿಗೆ ಬೇಕು, ಅಂಥದ್ದನ್ನು ಒತ್ತಿ ಹಿಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇವರ ಯೌವನದ ಸಂದರ್ಭದಲ್ಲಿ ಈ ಕವಿತೆಯನ್ನು ಬರೆದಿದ್ದಾರೆ. ಆ ಸ್ವಾಂತ ಸುಖಾಯ ಪ್ರಕಟಿಸಲಿಕ್ಕೆಲ್ಲ ಅಲ್ಲ, ಯಾಕೆ ಸಂದರ್ಭದಲ್ಲಿ ಮತ್ತೆ ಯಾಕೆ ಪ್ರಕಟಿಸಲ್ಲ ಗೊತ್ತಿಲ್ಲ. ಅಂತೂ ಪ್ರಕಟಿಸುವ ಯೋಗ ಈಗ ಬಂತು, ಇರಲಿ. ಅಂತೂ ಈ ಕವಿತೆ ಉಂಟಲ್ಲ, ಇದನ್ನು ಓದುವಾಗ ಕೆಲವು ಸಣ್ಣ ಕವಿತೆಗಳಿವೆ, ಕೆಲವು ದೀರ್ಘವಾದಂತಹ ಕವಿತೆಗಳಿವೆ. ಇವರ ಶೀರ್ಷಿಕೆ ಅಂತ ಹೆಡ್ಡಿಂಗ್ ಉಂಟ, ಕೆಲವೊಮ್ಮೆ ಆ ಶೀರ್ಷಿಕೆ ಕವನಕ್ಕೂ ಸಂಬಂಧ ಕಾಣ್ತದೆ. ಯಾಕೆ ಅಂತ ಮೊದಲೊಂದು ಕ್ರಮ ಉಂಟು, ಮತ್ತೆ ಕೊನೆಯ ಮಾತವತ್ತು ಶೀರ್ಷಿಕೆ ಆಗಿರುತ್ತೆ. ಹಾಗೆ ಇಟ್ಟರೆ ಗೊತ್ತಿಲ್ಲ. ಮತ್ತೆ